ಇರಾನ್ ಇಸ್ರೇಲ್ ಯುದ್ಧಕ್ಕೆ ಮಹಾ ಸ್ಫೋಟಕ ತಿರುವು ಸಿಕ್ಕಿದೆ. ಇರಾನ್ ಬೆಂಬಲಿತ ಹೌತಿ ಉಗ್ರ ರುದ್ರ ತಾಂಡವ ಆಡಿದೆ. ಏಕಕಾಲಕ್ಕೆ 400 ಕ್ಷಿಪಣಿಗಳಿಂದ ಭಯಾನಕ ದಾಳಿಯನ್ನು ಮಾಡಿದೆ. ಖತಾರ್, ಸೌದಿ, ಬಹರೇನ್, ಅಮೆರಿಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಯುಎಇ, ಜೋರ್ಡಾನ್ ಮೇಲೂ ಕೂಡ ಹೌತಿ ಉಗ್ರರು ದಾಳಿಯನ್ನ ಮಾಡಿದ್ದಾರೆ. ಬಹರೇನ್ನಲ್ಲಿರುವ ಅಮೆರಿಕ ನೌಕಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಕತಾರ್, ಸೌದಿ ನೌಕಾ ನೆಲೆಗಳ ಮೇಲೆ ಹೌತಿ ಉಗ್ರರು ದಾಳಿಯನ್ನ ಮಾಡಿದ್ದಾರೆ. ಯೆಮೆನ್ನಲ್ಲಿ ನೆಲೆಯೂರಿರುವ ಹೌತಿ ಉಗ್ರರು ಉಗ್ರ ತಾಂಡವ ಆಡಿದ್ದಾರೆ. ಆ ಮೂಲಕ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಇದು ಸ್ಫೋಟಕ ತಿರುವಿದು. ಇರಾನ್ ಬೆಂಬಲಿತ ಹೌತಿ. ಇರಾನ್ನಲ್ಲಿ ಹೌತಿ ಉಗ್ರರಿಗೆ ಆಶ್ರಯವನ್ನ ಇರಾನ್ ಸರ್ಕಾರ ಕೊಟ್ಟಿತ್ತು. ಈಗ ಇರಾನ್ ಮೇಲೆ ಆದಂತಹ ಟೆಹರಾನ್ ಮೇಲೆ ಆದಂತಹ ದಾಳಿಯಿಂದ ಕೆರಳಿ ಕೆಂಡವಾಗಿರುವ ಈ ಹೌತಿ ಉಗ್ರರು ಏಕಕಾಲಕ್ಕೆ 400 ಕ್ಷಿಪಣಿಗಳಿಂದ ಭಯಾನಕ ದಾಳಿಯನ್ನು ಮಾಡಿದ್ದಾರೆ. ಕತಾರ್, ಸೌದಿ, ಬಹರೇನ್, ಅಮೆರಿಕ ನೆಲೆಗಳ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಯುಎಇ, ಜೋರ್ಡಾನ್ ಮೇಲೂ ಕೂಡ ಹೌತಿ ಉಗ್ರರು ದಾಳಿಯನ್ನು ಮಾಡಿದ್ದಾರೆ. ಬಹರೇನ್ನಲ್ಲಿರುವ ಅಮೆರಿಕ ನೌಕಾ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ ಹೌತಿ ಉಗ್ರ ಸಂಘಟನೆ. ಕತಾರ್, ಸೌದಿ ನೌಕಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಯೆಮೆನ್ನಲ್ಲಿ ನೆಲೆಯೂರಿರುವ ಹೌತಿ ಉಗ್ರರು ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಆ ಮೂಲಕ ಹೌತಿ ಉಗ್ರರ ದಾಳಿಗೆ ಅಮೆರಿಕದ ಕೆಲವು ಪಾಯಿಂಟ್ಗಳು ಅಥವಾ ಕೆಲವು ಸೆನ್ಸಿಟಿವ್ ಪಾಯಿಂಟ್ಗಳು ಈಗ ಧ್ವಂಸವಾಗಿದೆ. ಹೌತಿ ಉಗ್ರರು ಇರಾನ್ ಬೆಂಬಲಿಸಿ ಅಮೆರಿಕದ ಕೆಲವು ಸ್ಥಳಗಳ ಮೇಲೆ, ಕೆಲವು ಕಂಟ್ರೋಲ್ಡ್ ಏರಿಯಾಗಳ ಮೇಲೆ ದಾಳಿಯನ್ನು ಮಾಡಿ ಈಗ ವಿಧ್ವಂಸಕತೆಯನ್ನು ಮೆರೆದಿದ್ದಾರೆ. ಯುಎಇ ಮೇಲೂ ಕೂಡ ಕ್ಷಿಪಣಿ ದಾಳಿ ಯತ್ನ ಮಾಡಿದೆ. ರಾಜಧಾನಿ ಅಬುಧಾಬಿಯೇ ಹೌತಿ ಉಗ್ರರ ಟಾರ್ಗೆಟ್. ಕ್ಷಿಪಣಿಯನ್ನ ಹೊಡೆದುರುಳಿಸಿದ ಯುಎಇ ಸೇನೆ. ಅಬುಧಾಬಿಯೇ ಹೌತಿ ಉಗ್ರರ ಟಾರ್ಗೆಟ್ ಅನ್ನೋ ಡಿಟೇಲ್ ಮಾಹಿತಿ ಸಿಗ್ತಾ ಇದೆ. ಕ್ಷಿಪಣಿಗಳನ್ನ ಯುಎಇ ಸೇನೆ ಹೊಡೆದುರುಳಿಸಿದೆ. 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಹೌತಿ ಉಗ್ರರು ದಾಳಿಯನ್ನು ಮಾಡಿದ್ದಾರೆ. ಯುಎಇ ಮೇಲೂ ಕೂಡ ದಾಳಿಯನ್ನು ಮಾಡುವ ಪ್ರಯತ್ನ ಮಾಡಿದ್ದಾರೆ. ಯುಎಇಯ ರಾಜಧಾನಿ ಕ್ಯಾಪಿಟಲ್ ಸಿಟಿ ಅಬುಧಾಬಿಯ ಮೇಲೆ ಹೌತಿ ಟೆರರ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಆದರೆ ಯುಎಇ ಸೇನೆ ಇದನ್ನು ಹೊಡೆದುರುಳಿಸಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಹರೇನ್ನಲ್ಲಿರುವ ಅಮೆರಿಕ ನೌಕಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ದಾರೆ. ಕತಾರ್, ಸೌದಿ ನೌಕಾ ನೆಲೆಗಳ ಮೇಲೆ ಹೌತಿಗಳು ದಾಳಿಯನ್ನು ಮಾಡಿದ್ದಾರೆ. ಯೆಮೆನ್ನಲ್ಲಿ ನೆಲೆಯೂರಿರುವ ಹೌತಿ ಉಗ್ರರು ಈಗ ಇರಾನ್ ಇಸ್ರೇಲ್ ಯುದ್ಧದ ಸಮಯದಲ್ಲಿ ಯುಎಇಯನ್ನು ಟಾರ್ಗೆಟ್ ಮಾಡಿ, ಅಬುಧಾಬಿಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಅಮೆರಿಕದ ನೌಕಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಏಕಕಾಲದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಿದ್ದಾರೆ. ಯುಎಇ, ಜೋರ್ಡನ್ ಮೇಲೂ ಕೂಡ ಹೌತಿ ಉಗ್ರರು ದಾಳಿಯನ್ನು ಮಾಡಿದ್ದಾರೆ. ಬಹರೇನ್ನಲ್ಲಿರುವ ಅಮೆರಿಕ ನೌಕಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ. ಮುಂದುವರೆದು ನೋಡ್ತಾ ಹೋದರೆ ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಇರಾನ್ ಹೌತಿ ಉಗ್ರರ ಸಂಯೋಜಿತ ದಾಳಿಯಲ್ಲಿ ಅಮೆರಿಕದ ನೆಲೆಗಳು ಧ್ವಂಸವಾಗಿದೆ. ಹೌತಿ ಉಗ್ರರ ದಾಳಿಗೆ ಅರಬ್ ಕಂಟ್ರೀಸ್ ನಲುಗಿ ಹೋಗಿದೆ. ಸೌದಿ ಅರೇಬಿಯಾದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿಬಂದಿದೆ. ಮಧ್ಯಪ್ರಾಚ್ಯದ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇವರು ದಾಳಿ ಮಾಡಿದ್ದಾರೆ. ಅಮೆರಿಕ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಮೆರಿಕದ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಅರಬ್ ಕಂಟ್ರೀಸ್ಗಳನ್ನೇ ಟಾರ್ಗೆಟ್ ಮಾಡಿ ಹೌತಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಅಮೆರಿಕ ಅಧಿಕೃತವಾಗಿ ಬಹುತೇಕ ಎಂಟ್ರಿ ಆಗೋದು ಬಹುತೇಕ ಖಚಿತ ಆಗಿದೆ. ಯಾಕಂತ ಹೇಳಿದರೆ ಅಮೆರಿಕದ ನೆಲೆಗಳನ್ನು ಇಸ್ರೇಲ್ ಮೇಲೆ ದಾಳಿ ಮಾಡಿದಂಥ ಇರಾನ್ನಲ್ಲಿ ಆಶ್ರಯ ಪಡೆದಿರುವಂಥ ಹೌತಿ ಉಗ್ರ ಸಂಘಟನೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದೆ. ಆ ಮೂಲಕ ಇಸ್ರೇಲ್ನ ಬೆನ್ನಿಗಿರುವಂಥ ಅಮೆರಿಕದ ನಡುವನ್ನು ಮುರಿಯೋದಕ್ಕೆ ಹೊರಟಿದೆ ಈಗ ಹೌತಿ, ಇರಾನ್ನ ಆಶ್ರಯದಲ್ಲಿರುವ ಹೌತಿ. ಇನ್ನು ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ನಿವೃತ್ತ ರಕ್ಷಣಾ ತಜ್ಞರಾಗಿರುವ ಮೋಹನ್ ಚಿಥಾಲೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಇದು ಕೆಲವು ಗಂಟೆಗಳಲ್ಲಿ ಬಹುತೇಕ ಇರಾನ್ ಪರಿಸ್ಥಿತಿ ಏನಾಗ್ಬೋದು, ಇಸ್ರೇಲ್ನಲ್ಲಿ ಏನಾಗ್ಬೋದು, ಅಮೆರಿಕ ಈ ತಕ್ಷಣಕ್ಕೆ ಏನು ಮಾಡ್ಬೋದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ಅನ್ಸುತ್ತೆ ಸರ್. ಈಗ ನೋಡಿ ಏನಾಗಿದೆ ಅಂತ, ಕೇರಳದಿಂದ ಇದ್ದಾರೆ, ಕರ್ನಾಟಕದಿಂದ ಇದ್ದಾರೆ,
ಮಹಾರಾಷ್ಟ್ರದಿಂದ ಇದ್ದಾರೆ, ಬಿಹಾರಿಗಳು ಇದ್ದಾರೆ, UP ಜನ ಇದ್ದಾರೆ ಅಲ್ಲಿ ಕೆಲಸ ಮಾಡೋರು. ಅವ್ರಿಗೆ ಸ್ವಲ್ಪ ಇದು ಆತಂಕ ಆಗ್ತದೆ ಅಂತ ಅನಿಸ್ತಾ ಇದೆ. ಮೋಹನ್ ಚಿತಾಲೆ ಸರ್, ಈಗ ಅಮೆರಿಕ ಏನ್ ಮಾಡಬಹುದು? ಈಗ ಅಮೆರಿಕಾದ ನೆಲೆಗಳನ್ನ ಧ್ವಂಸ ಮಾಡಿದೆ, ಕತಾರು ಅಲ್ಲಿ ಇಲ್ಲಿ ಇದ್ದಂತ ಎಲ್ಲ ನೆಲೆಗಳನ್ನ ಧ್ವಂಸ ಮಾಡಿದೆ ಹೌತಿ. ಅಮೆರಿಕ ಈ ತಕ್ಷಣಕ್ಕೆ ಅಮೆರಿಕ ತಲೆಯಲ್ಲಿ ಏನು ಓಡ್ತಿರ್ಬೋದು, ಏನು ಮಾಡ್ಬೋದು ಅಮೆರಿಕ ನಿರ್ಧಾರ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಇದನ್ನ ಅಳಿಸಿ ಹಾಕ್ಬೋದು. ಸದ್ಯ ಅಮೆರಿಕ ಆಕ್ಷನ್ ಪ್ಲಾನ್ ಏನಿರ್ಬೋದು ಸರ್? ಅಮೆರಿಕ ಆಕ್ಷನ್ ಪ್ಲಾನ್ ಅಂದ್ರೆ ನಿಮ್ಗೆ ಗೊತ್ತು ಸರ್, ಉತ್ತರ ಕರ್ನಾಟಕದ ಒಬ್ಬ ಪ್ರಸಿದ್ಧ ಬಿಜೆಪಿ ಲೀಡರ್ ಅದನ್ನ ಹೆಸರು ಹೇಳಲಿಕ್ ಬಯಸೋದಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ಬೋದು ಬಿಜಾಪುರದವರು. ಆ ತರ ಬುದ್ಧಿಯ ಡೊನಾಲ್ಡ್ ಟ್ರಂಪ್ ಇಂದು ಅವ್ನ ತಲೆ ಬುಡ ಇಲ್ಲದೆ ಅವ್ನು ಏನ್ ಬೇಕಾದ ಮಾತಾಡ್ತಾನೆ. ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅಮೆರಿಕನ್ ಪೀಪಲ್ ಆರ್ ನಾಟ್ ವಿತ್ ಡೊನಾಲ್ಡ್ ಟ್ರಂಪ್. ಲೈಕ್ ಅಯಾತುಲ್ಲಾ ಖೊಮೇನಿ ಜೊತೆ ಇರಾನ್ ಪಾಪ್ಯುಲೇಷನ್ ಇಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಹಂಗೆ ಅಮೆರಿಕನ್ ಪೀಪಲ್ ಡೋಂಟ್ ವಾಂಟ್ ದ ಡಿಸ್ಟ್ರಕ್ಷನ್ ಇನ್ ದ ಕಂಟ್ರಿ. ಆದ್ರೆ ಅಮೆರಿಕನ್ ಫೋರ್ಸಸ್ ವಿಲ್ ಗೋ ಆಲ್ ಔಟ್ ವಾರ್ ಹೋದ್ರೆ ಇರಾನಿನ ಬಹಳಷ್ಟು ಮೇಜರ್ ಪೊಲಿಟಿಷಿಯನ್ಸ್, ಡಿಫೆನ್ಸ್ ಪರ್ಸನಲ್ಸ್ ಅವರು ಎಲಿಮಿನೇಟ್ ಮಾಡೋದು ಅನ್ಕೊಂಡು ನಿಜ. ಆದ್ರೆ ನಾನು ಬೆಳಿಗ್ಗೆನೂ ಕೂಡ ಹೇಳಿದ್ದೆ, ನಾನು ದೇರ್ ಆರ್ 5 points ಆನ್ ವಿಚ್ ಇದು ಲಿಮಿಟೆಡ್ ವಾರ್ ಅಂತ ಇಸ್ರಾಯೇಲ್ ಅಮೆರಿಕ ಹೋಗಿದೆ. ಅಂದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಮುಗಿಸ್ಬೇಕು, ಅವರ ಎಲ್ಲ ಡ್ರೋನು ಮತ್ತೆ ಬೆಲಾಸ್ಟಿಕ್ ಮತ್ತು ಆಂಟಿ ಬೆಲಾಸ್ಟಿಕ್ ಮಿಸೈಲ್ಗಳನ್ನ ನಾಶ ಮಾಡಬೇಕು, ಇರಾನಿನ ಯಾವ್ಯಾವ ಮೇಜರ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಇದೆ ಅದರ ಧ್ವಂಸ ಮಾಡಬೇಕು, ಅದರ ಜೊತೆಗೆ ಅಲ್ಲಿ ತೈಲ ಸಂಸ್ಥೆಗಳು. ಆದ್ರೆ ಇಟ್ ಈಸ್ ನಾನು 30-35 ವರ್ಷದಿಂದ ಇಂಟರ್ನ್ಯಾಷನಲ್ ಸ್ಟಡಿ ಮಾಡ್ತಾ ಇದ್ದೇನೆ, ನಂದು ಸ್ಟಡಿನೇ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆದ್ರೆ 8 ದೇಶಕ್ಕೆ ಒಮ್ಮಿನೊಮ್ಗೆ ಇರಾನ್ ಅಟ್ಯಾಕ್ ಮಾಡ್ತದೆ. ಇಟ್ ಈಸ್ ಸಮಥಿಂಗ್ ಸೌದಿ, ದಟ್ ಈಸ್ ಸೌದಿ ಅರೇಬಿಯಾ, ಬಹರೀನ್, ಕತರು, ಇರಾಕ್, ಇವು ಯಾವ ದೇಶಗಳು ಕೂಡ ಅಷ್ಟು ಘಾತಕವಾಗಿ ಇರಾನ್ ಜೊತೆ ನಡ್ಕೊಂಡಿಲ್ಲ. ಒಂದು there is a war between Shia and Sunni. For example, Jordan, it's a very Jordan king. ಅವರು ಬಹಳ ಸಿಂಪಲ್ ಜನರು ಅವರೆಲ್ಲ, UAE, ಕುವೈತ್. ಆದ್ರೆ ಈ ತರ ಇರಾನ್ ಮಾಡಿದ್ರೆ ಅವರು ನಾಶಕ್ಕೆ ಅವರೇ ಕೈ ಹಾಕ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ. ಸರ್, ಒಂದು ನಿಮಿಷ ಹಂಗೆ ಸಂಪರ್ಕದಲ್ಲಿರಿ ಸರ್, ಒಂದು ಅಪ್ಡೇಟ್ ಬರ್ತಾ ಇದೆ, ನಿಮ್ಮನ್ನ ಮತ್ತೆ ನಾನು ಮಾತಾಡ್ತೀನಿ. ಈ ಕೂಡಲೇ ಶರಣಾಗುವಂತೆ ಇರಾನ್ಗೆ ಟ್ರಂಪ್ ತಾಕೀತು ಮಾಡಿದ್ದಾರೆ. ಎಸ್, ಎಕ್ಸಾಕ್ಟ್ಲಿ. ಸರ್ವೋಚ್ಚ ನಾಯಕ ಖಮೇನಿಗೆ ಮುಹೂರ್ತ ಇಟ್ರ ಟ್ರಂಪ್. ಶರಣಾಗದಿದ್ರೆ ಸರ್ವನಾಶದ ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತಾ ಇದೆ ಇರಾನ್ಗೆ. ಖಮೇನಿ ಶರಣಾಗತಿಯ ಬಳಿಕ ಇರಾನ್ ನೇತೃತ್ವ ಬದಲಾಗುತ್ತೆ, ಇರಾನ್ ಜನತೆಯಿಂದಲೇ ಮುಂದಿನ ನಾಯಕನ ಆಯ್ಕೆ ಆಗುತ್ತೆ. ಈಗ ಖಮೇನಿ ಜೊತೆಗೆ ಇರಾನ್ನ ಜನ ಇಲ್ಲ, ಆಂತರಿಕವಾದಂಥ ಬಿಕ್ಕಟ್ಟು ಇರಾನ್ನ ಒಳಗಡೆ ಇದೆ. ಹೀಗಾಗಿ ಖಮೇನಿಯನ್ನ ಈ ಕೂಡಲೇ ಶರಣಾಗಬೇಕು ಅಂತೇಳಿ ಅಮೆರಿಕ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಂದು ವೇಳೆ ಶರಣಾಗದೇ ಇದ್ರೆ ಇರಾನ್ ಅನ್ನ ಸರ್ವನಾಶ ಮಾಡ್ತಾರೆ. ಈ ಕಾರಣದಿಂದ ಖಮೇನಿ ಈಗ ತನ್ನ ಜನರ ಹಿತಾಸಕ್ತಿಗಾದರೂ